ಭಾರತದ ಸಂವಿಧಾನದ ದಿನಾಚರಣೆಯನ್ನು ಇವತ್ತು ರಾಜ್ಯ ಸರ್ಕಾರ ದೇಶಾದ್ಯಂತ ಇವತ್ತು ಈ ಸಂವಿಧಾನ ದಿನಾಚರಣೆಯನ್ನು ನವೆಂಬರ್ 26ನೇ ತಾರೀಕು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಸಂವಿಧಾನ ದಿನಾಚರಣೆಯನ್ನು ನಮ್ಮ ತಾಲೂಕು ಆಡಳಿತ ವರ್ಗ ಇವತ್ತು ಆಚರಣೆ ಮಾಡುವಂಥ ಕೆಲಸವನ್ನು ಹಮ್ಮಿಕೊಂಡಿದೆ. ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೋಬೇಕು. ಅದು ಬಡವರಿಗೋಸ್ಕರ, ಹಿಂದುಳಿದವರಿಗೋಸ್ಕರ, ಎಲ್ಲ ಜಾತಿಗಿರ್ತಕ್ಕಂಥ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಸಂದರ್ಭ. ಆದರೆ ಇವತ್ತು ಫಲ ಇವತ್ತೆಲ್ಲ ಕಡೆ ಸಿಗ್ತಾ ಇದೆ. ಇವತ್ತು ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಆಚರಣೆ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಮಾನತೆಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಬೇಕು ಎಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತುಂಬ ಕಾರ್ಯಕ್ರಮ ಮುಖಾಂತರ ಆ ನಿಟ್ಟಿನಲ್ಲಿ ನಡೀತಾರೆ. ಸರ್, ಅಂಬೇಡ್ಕರ್ ಭವನ ಇನ್ನೇನು ಎಲ್ಲ 90 ಭಾಗ ಕೆಲಸ ಆಗೋಗಿದೆ. ಇನ್ನೊಂದು 10 ಭಾಗ ಇದೆ. ಸ್ವಲ್ಪ ಈ ಬಿಲ್ಡಿಂಗ್ ಎಲ್ಲ ಇದೆ. ಈಗಾಗಲೇ ಸರ್ಕಾರದ ಆದೇಶನ ತೊಗೊಂಡಿದ್ದೀವಿ. ಅದನ್ನು ಹೊಡೆದುಬಿಟ್ಟು ಇಲ್ಲಿಂದನೇ ಎಂಟ್ರೆನ್ಸ್ ಕೊಡೋಣ ಅಂತೇಳಿ ಅದನ್ನೆಲ್ಲ ಮಾಡಿದ್ದೀವಿ. ಇದೆಲ್ಲ ಆದ ತಕ್ಷಣ ನನ್ನ ಪ್ರಕಾರ ಒಂದು 2-3 ದಿನದಲ್ಲಿ ಭವನದ ಉದ್ಘಾಟನೆ ಆಗುತ್ತೆ. ಸರ್, ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಅವರ ಹೆಸರು ಇಡಬೇಕಂತ ನಮ್ಮ ಸಂಘಟನೆಗಳೆಲ್ಲ ಕೇಳಿದ್ದಾರೆ. ಅದನ್ನು ಗುದ್ಲಿ ಪೂಜೆ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವವನ್ನು ಮಾಡ್ತೀವಿ. ಮಿನಿ ವಿಧಾನಸೌಧ ಸೆಕ್ಷನ್ ಆಗಿದೆ. ಅದು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಂಕ್ಷನ್ ಆಗಿದೆ. ಅದನ್ನು ಕೂಡ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಕೆಲವು ಆಯ್ದ ಮುಖಂಡಗಳನ್ನು ನಾನು ಸಮಾಲೋಚನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ನಮ್ಮ ನಿರ್ದೇಶನ ಕೊಟ್ಟರು. ಸರ್, ಎಲ್ಲರನ್ನೂ ನೀವು ಭೇಟಿ ಮಾಡ್ತಾ ಹೋದರೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ನಿಮ್ಮ ಐಡಿಯಾ ಪ್ರಕಾರ ಮಾಡಿ, ನಾವು ನಿಮಗೆ ಬೆನ್ನೆಲುಬಾಗಿ ನಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹೇಳಿ ನಮಗೆ ಸದಾ ಏನೋ ಒಂದು ವಾರದಿಂದ ನಮ್ಮ ಜೊತೆನೇ ಇದ್ದು ಈ ಕಾರ್ಯಕ್ರಮ ಮುಗಿಯುವವರು ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಯಶಸ್ವಿಗಳಿಗೆ ಕೂಡ ಕಾರಣರಾಗಿರ್ತಕ್ಕಂಥ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಇಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 5 ತಾಲೂಕುಗಳಿದ್ದರೂ ಕೂಡ 5 ತಾಲೂಕು ಹೋಗಿ ಬ್ಯಾಕ್ವೇಟ್ ಹಾಲಲ್ಲಿ ಇಂದ ನಾವು ವಸಂತ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಬೇಕು ಅಂತ ಪ್ರೋಗ್ರಾಮ್ ಇದ್ದಿದ್ದು. ನಮಗೆ ಶುಕ್ರವಾರ ಸಂಜೆ 6 ಗಂಟೆಯಲ್ಲಿ ನಮಗೆ ಕಮಿಷನರ್ ಆಫೀಸಿಂದ ಕರೆ ಮಾಡಿ, ನಿಮ್ಮ ಆನೇಕಲ್ ತಾಲೂಕು ರಿಸರ್ವೇಷನ್ ಕಲ್ತು ನೀವು ಅಲ್ಲೇ ಮಾಡ್ಕೊಳ್ಳಿ, ತೊಂದರೆಯಲ್ಲಿ ನೀವು ಬರೋದು ಬೇಡ, ನೀವು ದೂರ ಆಗುತ್ತೆ ಅಂತ ಹೇಳಿದ್ರು. ನಮಗೆ ತುಂಬ ಖುಷಿ ಆಯಿತು. ಇದೊಂದು ಭಾಗ್ಯ ಸೌಭಾಗ್ಯ ನಮ್ಗೆ ಸಿಗ್ತಲ್ಲ ಅಂತೇಳಿ ನಾವು ಅನೇಕ ಚರ್ಚೆಗಳನ್ನು ಮಾಡಿದಾಗ ನಮ್ಮದೇ ಆದಂಥ ಇಲಾಖೆಯಿಂದ ಒಬ್ಬ ಉಪನ್ಯಾಸಕರನ್ನು ಯಾರಾದರೂ ಹುಡ್ಕೋಬೇಕಂದಾಗ ನಮ್ಮದೇ ಸಮುದಾಯದವರಂಥ ಉಪನ್ಯಾಸಕರು ಕೂಡ ಸಿಕ್ಕಿದ್ರು. ಅದು ನಮಗಿನ್ನೂ ಬಹಳ ಹೆಮ್ಮೆ ಆಯಿತು. ನಾವು ಅದೇ ರೀತಿ ನಾವು ಮಾಡಿದಾಗ ಇಲ್ಲ ಇನ್ವಿಟೇಷನ್ಸ್ ಮಾಡಿದಾಗ ಮೊದಲು ನಾವು MLA ಅವರಿಗೆ ಇದು ಮಾಡಬೇಕು. MLA ಅವರು ನಮಗೆ ಕೈಗೆ ಸಿಗಲಿಲ್ಲ, ಅವರೆಲ್ಲ ಹೊರಗಡೆ ಇದ್ದರು. ಹಾಗಾದರೂ ಕೂಡ ನಾವು ಹೋಗಿ ಲಾಸ್ಟು 2-3 ಡೇಸ್ ಬ್ಯಾಕು ಅವ್ರಿಗೆ ಕೊಟ್ಟಾಗ ಅವರು ಕೂಡ ಖುಷಿಯಾಗಿ ಬರ್ತೀವಂದರು. ಅವರು ಬಂದರು, ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಭಾಳ ಖುಷಿಯಾಗಿ ಬಂದು ಅಂಬೇಡ್ಕರ್ ಚರ್ಚ್ಗೆ ಮಾಲಾರ್ಪಣೆ ಮಾಡಿ ಅವರ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಚ್ಛಪಡ್ತೀನಿ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಯಾರೂ ಆಹ್ವಾನ ಮಾಡದೇನೆ ವಾಲಂಟ್ರಿಯಾಗಿ ಬಂದು ಅವರದೇ ಆದಂಥ ಅಹವಾಲುಗಳನ್ನು ಜನರ ಮುಂದೆ ಬೆತ್ತರಿಸಿ ಅವರ ಮನ ಪರಿವರ್ತನೆ ಆಗೋದಕ್ಕೆ ಬಹಳ ಕಾರಣೀಭೂತರಾದರು. ಅವರಿಗೆ ನನಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ. ಅದೇ ರೀತಿ ನಮ್ಮ ಆನೇಕಲ್ ಭಾಗದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಚಿಂತಕರಿದ್ದಾರೆ. ಎಕ್ಸಾಂಪಲ್ ಸಮೇತ ಅವರು ಅವರ ಮನದಾಳದ ಇಚ್ಛೆಯನ್ನು ಸಂವಿಧಾನ ಅಂದ್ರೇನು, ಸಂವಿಧಾನದಿಂದ ಏನು ಉಪಯೋಗ ಇದೆ, ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಇರುವಂತಹ ವ್ಯತ್ಯಾಸಗಳೇನು, ಸಂವಿಧಾನ ಇದರಿಂದ ಆಗುವಂತಕ್ಕಂಥ ಅನುಕೂಲಗಳೇನು ಅಂತಕ್ಕಂಥ ಅಂಶಗಳನ್ನು ಉದಾಹರಣೆಗಳ ಮೂಲಕ ಅವರು ಎಲ್ಲರೂ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ನಾವು ಸಮಾಜವನ್ನು ಪರಿವರ್ತನೆ ಮಾಡ್ಕೊಂಡು ಹೋಗ್ಬೋದು. ಈ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ನಾವು ಆ ಕೆಂಡ ಬಿಟ್ರೆ, ಬೂದಿ ಮುಚ್ಕೊಂಡ್ಬಿಟ್ರೆ ಕೆಂಡ ಆ ಪವರ್ ಕಡಿಮೆ ಆಗ್ಬಿಡ್ತದೆ. ನಾವು ಸದಾ ಓದಬೇಕು. ಈ ಓದಕ್ಕಿಂತ ವಿದ್ಯೆಗಿಂತ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವಿಲ್ಲ, ವಿದ್ಯೆಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡದ್ದೇ ವಿದ್ಯೆಯನ್ನು ಪಡೆಯಿರಿ, ಸಂವಿಧಾನವನ್ನು ರಕ್ಷಣೆ ಮಾಡಿ, ದೇಶವನ್ನು ರಕ್ಷಣೆ ಮಾಡಿ, ನಿಮ್ಮ ಮನೆಗಳನ್ನು ರಕ್ಷಣೆ ಮಾಡಿ, ನಿಮ್ಮ ತಾಲೂಕುಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು, ಲೀಡರ್ಗಳು ಮತ್ತು ಅಧಿಕಾರಿಗಳು ಎಲ್ಲರೂ ತಿಳಿಸಿದ್ದಾರೆ. ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ, ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಇನ್ನು ಹೆಚ್ಚಿನ ಪ್ರಚಾರ ತಾವು ಮಾಡಬೇಕು ಅಂತೇಳಿ ತಾವು ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ
ಆ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.